ವಯೋವೃದ್ಧರು, ವಿಧವೆಯರು, ಅಂಗವಿಕಲರು ಮತ್ತು ಇತರ ದುರ್ಬಲ ವರ್ಗದ ಜನರಿಗೆ ನೀಡಲಾಗುತ್ತಿರುವ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಪಡೆಯಲು ಕರ್ನಾಟಕದಲ್ಲಿ ಇನ್ನೂ ವಾರ್ಷಿಕ ಕುಟುಂಬ ಆದಾಯ 32,000 ಎಂಬ ಅತ್ಯಂತ ಕಡಿಮೆ ಆದಾಯ ಮಿತಿಯನ್ನು ನಿಗದಿಪಡಿಸಿರುವುದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಎಂದು ಎಸ್ಡಿಪಿಐನ ಕರ್ನಾಟಕ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಆರೋಪಿಸಿದ್ದಾರೆ. ಈ ಬಗ್ಗೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಸರ್ಕಾರದ ಕಲ್ಯಾಣ ಯೋಜನೆಗಳು ಜನರ ಹಕ್ಕಾಗಿರಬೇಕೇ ಹೊರತು ದಾಖಲೆಗಳ ಹೆಸರಿನಲ್ಲಿ ಜನರನ್ನು ಸರ್ಕಾರಿ ಕಚೇರಿಗಳ ಸುತ್ತ ಅಲೆದಾಡಿಸುವ ವ್ಯವಸ್ಥೆಯಾಗಬಾರದು ಎಂದರು. ಅಂದ್ರೆ ಒಂದೇ ಸರ್ಕಾರದಲ್ಲಿ ದ್ವಂದ್ವ ರೀತಿ ನೋಡಿ. ಬಿಲೋ ಪಾವರ್ಟಿ ಲಿಂಕ್ ಕಾರ್ಡ್ಗೆ 3 ಲಕ್ಷ ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ, ಭದ್ರತಾ ಯೋಜನೆಗಳಿಗೆ ವಿಧವರಿಗೆ ವೇತನ ಕೊಡಲಿಕ್ಕೆ 32,000 ಇನ್ಕಮ್ ಅಂತ ಹೇಳ್ತಾರೆ. ಅದೇ ರೀತಿ ಡಾಕ್ಯುಮೆಂಟ್ಸ್ ಅನ್ನು ಕೇಳೋದು. ನೀವು ಗೃಹ ಜ್ಯೋತಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಇನ್ಕಮ್ ಆಗಲಿ ಯಾವುದನ್ನು ಕೂಡ ನೀವು ಮಾತಾಡೋಲ್ಲ. ಆ ಕಾರಣಕ್ಕಾಗಿ ಮಾದೇವಪ್ಪನಿಗೂ ಫ್ರೀ, ಮಿನಿಸ್ಟರ್ ಮಾದೇವಪ್ಪನಿಗೂ ಫ್ರೀ, ಇನ್ನೊಬ್ಬರಿಗೂ ಫ್ರೀ ಅಂತೇಳಿ ಈಗ ಎಲ್ಲಾ ದಾಖಲೆಗಳನ್ನು ಕೇಳ್ತಾ ಇದ್ವಿ. ಜನ ತುಂಬಾ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಮತ್ತೆ ಬಹಳ ಮುಖ್ಯವಾಗಿ ಏನಾಗ್ತದೆ, ಈ ಡಾಕ್ಯುಮೆಂಟ್ಗಳು ಕೇಳಬೇಕಾದ್ರೆ ನೀವೇನೋ ಕೇಳ್ಬಿಡ್ತೀರಿ ಸರ್ಕಾರ, ಬಟ್ ನಿಮ್ಮ ಸರ್ಕಾರಿ ಕಚೇರಿಗಳು ಏನಿದೆ ಅಂತ ಹೇಳಿದ್ರೆ ಯಾವ ದಾಖಲೆಗಳು ಕನಿಷ್ಠ 15 ದಿವಸ ಇದ್ರೆ ಕೊಡೋದಿಲ್ಲ. ಅವರು ಚಪ್ಪಲಿ ಸೌಸ್ಬೇಕು, ಹೋಗಿ 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 ಅವ್ರಿಗೆ ಚಪ್ಪಲಿ ಸೌಸಿ ನಿಮ್ಮ ಅಧಿಕಾರಿಗಳಿಗೆ ಲಂಚ ಕೊಟ್ಟು ತಗೊಳ್ಬೇಕು. ಈ 32,000 ಇನ್ಕಮ್ ಅಥವಾ ಏನೋ ಮಾಡಿದ್ರಲ್ಲ, ಇದರಿಂದ ನಿಮ್ಮ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಒಂದು ಒಳ್ಳೆ ಲಂಚ 32,000 ಕೊಡಬೇಕಾ, 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡೋದಾದ್ರೆ ಇಷ್ಟು ಕೊಡಿ ಅಂತ ಹೇಳಿ. ಈ ಅಧಿಕಾರಿಗಳು ಎಷ್ಟು ಬಂಡರು ಅಂತ ಹೇಳಿದ್ರೆ ವಿಧವರನ್ನು ಬಿಡಲ್ಲ, ವಯೋವೃದ್ಧರನ್ನು ಬಿಡಲ್ಲ, ಅವ್ರಿಗೆ ಒಟ್ಟಿನಲ್ಲಿ ಹಣ ಬೇಕು. ಭ್ರಷ್ಟಾಚಾರದ ಕೂಪಗಳಾಗಿವೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನೋದು. ಹಾಗಾಗಿ ನಮ್ಮ ಎಸ್ಡಿಪಿನ ಬೇಡಿಕೆ ಏನು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾನು ಪತ್ರ ಕೂಡ ಬರೆದಿದ್ದೇನೆ. ಒಂದು ಕಾಮನ್ ಅಜೆಂಡಾ, ಕಾಮನ್ ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡಿ. ಇಡೀ ಕರ್ನಾಟಕದಲ್ಲಿ ಒಂದು ಕಾಮನ್, ಉದಾಹರಣೆಗೆ ಬಿಪಿಎಲ್, ಬಿಲೋ ಪಾವರ್ಟಿ ಲೈನ್ ಅನ್ನುವಂಥದ್ದು ಒಂದು ನೀವು ಮಾನದಂಡ ಮಾಡಿ ಅವರಿಗೆ ಬಿಲೋ ಪಾವರ್ಟಿ ಲೈನ್ ಅಂತ ಫಿಕ್ಸ್ ಮಾಡಿದ್ರೆ ಈಗ 1,20,000 ಇದೆ, ಮುಂದಕ್ಕೆ ನೀವು 3 ಲಕ್ಷ ಮಾಡಿ. ಈಗಿನ ಅಂದ್ರೆ ಈ ಹಳೇ ಕಾಲದಲ್ಲಿ ತೆಗೆದುಕೊಂಡು ಹೋಗಬೇಡಿ. ಈಗಿನ ಪರಿಷ್ಕೃತವಾದಂತಹ ಏನು ಡೈಲಿ ವೇಜಸ್ ಇದೆ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಆಗಿರುವಂಥದ್ದು ಇದೆಲ್ಲವನ್ನು ನೋಡಿಕೊಂಡು ನೀವು 3 ಲಕ್ಷ ರೂಪಾಯಿ ಆದಾಯ ಮಿತಿಯನ್ನು ಮಾಡಿ ಬಿಪಿಎಲ್ ಕಾರ್ಡ್ ಮಾಡಿ. ಆನಂತರ ಪ್ರತಿಯೊಂದಕ್ಕೂ ಬಿಪಿಎಲ್ ಮಾನದಂಡ ಮಾಡಿ. ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್, ಅದಕ್ಕೆ ಆ ಕಾರ್ಡು, ಅದಕ್ಕೆ ಈ ಕಾರ್ಡು ಅಂತ ಮಾಡೋದು ಬೇಡ. ಮತ್ತೆ ಈ ದಾಖಲೆಗಳನ್ನು ಕೇಳೋದು ನಿಲ್ಲಿಸಿ. ಒಂದು ಕಡೆ ಕೇಂದ್ರ ಸರ್ಕಾರ ಗೋಳಿಯೋದು, ಇನ್ನೊಂದು ಕಡೆ ರಾಜ್ಯ ಸರ್ಕಾರ. ಒಂದು ದಾಖಲೆಗಳೇ ಬೇಡ, ಒಂದು ದಾಖಲೆ ಅದು ಪರ್ಮನೆಂಟ್ ಆಗಿ ಬಿಪಿಎಲ್ ಕಾರ್ಡ್ ಇದ್ದಾಗ ಬಿಪಿಎಲ್ ಕಾರ್ಡ್ ಎಲಿಜಿಬಲ್ ಎಲ್ಲ ಯೋಜನೆಗಳು ಎಲಿಜಿಬಲ್, ಏನೇ ಈ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅಂತ ಹೇಳಿ ಮಾಡುವಂಥದ್ದು. ಇನ್ನೊಂದು ಪ್ರಮುಖ ವಿಚಾರ, ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು, ಜಿಲ್ಲಾಧ್ಯಕ್ಷ ಅಶ್ರಫ್ ಅಡ್ದೂರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಮಾಲ್ ಜೋಕಟ್ಟೆ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.